ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ATLBR ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ತುಂಬ ಜನ ಒಂದಷ್ಟು ಕಾಲೇಜಸ್ನ ಸ್ಪೆಸಿಫೈ ಮಾಡಿ ಈ ಕಾಲೇಜ್ಗೆ ಹೋಗ್ಲಾ, ಈ ಕಾಲೇಜ್ಗೆ ಹೋಗ್ಲಾ, ಎರಡು ಕಾಲೇಜ್ ಕಂಪ್ಯಾರಿಸನ್ದು ವೀಡಿಯೋಸ್ ಕೇಳ್ತಿದ್ದಾರೆ. ಲೈಕ್ ಈಗ ಮ್ಯಾಕ್ಸಿಮಮ್ ಮೆಂಬರ್ಸ್ ಯಾವುದು ಡೌಟ್ಸ್ ಬರ್ತಿದೆ ಅಂದರೆ, ಈ ಮಂಡ್ಯಗೆ ಹೋಗ್ಲಾ, ಹಾಸನ್ಗೆ ಹೋಗ್ಲಾ, ಶಿವಮೊಗ್ಗಗೆ ಹೋಗ್ಲಾ ಅಂತ ಒಂದು ಡೌಟ್ ಬರುತ್ತೆ. ಮತ್ತು ಇನ್ನೊಂದಷ್ಟು ಜನಕ್ಕೆ SABBMC RIಗೆ ಬರಲಾ, ಇಲ್ಲ MMCಗೆ ಬರಲಾ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲೈಕ್ ನೀವು ಈಗ SABBMC RI, MMC ಎರಡು ಟಾಪ್ ಕಾಲೇಜಸ್. ಓಕೆ, ಈಗ ನೀವು ಒಂದು ಕಾಲೇಜ್ನ ಗುರಿ ಇಟ್ಕೊಂಡು, ಟಾರ್ಗೆಟ್ ಇಟ್ಕೊಂಡು ನೀವು ಓದಿರ್ತೀರ. ಲೈಕ್ BMC ಅಲ್ವಾ, ಮೋಸ್ಟ್ ಎಲ್ಲರೂ BMC ಇಟ್ಕೊಂಡು ಓದಿರ್ತಾರ. ನೀವು ಈವನ್ BMCಗೆ ಹೋಗಿ, ಓಕೆ, ನೀವು ಚೆನ್ನಾಗೇ ಮಾರ್ಕ್ಸ್ ತೆಗೆದು ನಿಮ್ಮ ಗುರಿನ ಅಚೀವ್ ಮಾಡ್ಕೊಂಡು ನೀವು BMCಗೇ ಹೋದ್ರೂ ಅಲ್ಲೂ ನಿಮಗೆ ಡಿಸ್ಅಡ್ವಾಂಟೇಜಸ್ ಸಿಗುತ್ತೆ. ಲೈಕ್ ಆ ಕಾಲೇಜ್ ಇಷ್ಟ ಆಗಕ್ಕೆ ಬರಲ್ಲ ನಿಮಗೆ. ಏನಿದು ಈ ಕಾಲೇಜಸ್ಸಲ್ಲಿ ಈ ಪ್ರಾಬ್ಲಮ್ ಆಯ್ತಲ್ಲ, ಆ ಪ್ರಾಬ್ಲಮ್ ಆಯ್ತಲ್ಲ ಅಂತ ನಿಮಗೆ ಕಣ್ಣಿಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ನಿಮಗೆ ಸಿಗಲ್ಲ. ಅದರಿಂದ ಹೇಳ್ತಿರೋದು, ನೀವು ಟಾಪ್ ಕಾಲೇಜಸ್ ಅಕ್ಕಪಕ್ಕದಲ್ಲಿ ಇರೋಂಥ ಕಾಲೇಜಸ್ನ ಕಂಪ್ಯಾರಿಸನ್ನೇ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಹೇಗೆ ರಿಕ್ವೈರ್ಮೆಂಟ್ ಇದೆ ಹಾಗೆ ಜಾಯ್ನ್ ಆಗಿ. ನೀವು ಯಾವ ಕಾಲೇಜ್ ತೊಗೊಂಡ್ರೂ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಒಂದಲ್ಲ ಒಂದು. ಈಗ ನಮ್ಮ ಕಾಲೇಜ್ ಇಟ್ಕೊಳ್ಳಪ್ಪ, ನಮ್ಮ ಕಾಲೇಜಲ್ಲಿ BMCಲಿ ನಿಮ್ಗೆ ಇವೆರಡು ಕಾಲೇಜಲ್ಲಿ ಏನು ಮೇನ್ ಡಿಸ್ಅಡ್ವಾಂಟೇಜ್ ಏನು ಸಿಗುತ್ತೆ ಗೊತ್ತಾ? ಗ್ರೌಂಡು. ನಮ್ಮ ಕಾಲೇಜಲ್ಲಿ ಪರವಾಗಿಲ್ಲ, BMCಲಿ ಅದೂ ಇಲ್ಲ. ಓಕೆ, ಆ ರೀತಿ BMC ಟಾಪ್, ಬಟ್ ಗ್ರೌಂಡ್ ಇಲ್ಲ. ತುಂಬ ಜನಕ್ಕೆ ಗ್ರೌಂಡ್ ಇಂಪಾರ್ಟೆಂಟ್ ಇರುತ್ತೆ. ಅವ್ರೇನು ಮಾಡ್ತಾರೆ? ಅವ್ರಿಗೆ BMCಗೆ ಬರೋದು ವೇಸ್ಟು, ನಿಮಗೆ ಗ್ರೌಂಡ್ ಇಂಪಾರ್ಟೆಂಟ್ ಆದರೆ. ಏಕೆಂದರೆ 4 ಇಯರ್ಸ್ 5 ಇಯರ್ಸ್ ನೀವು ಅಲ್ಲೇ ಕಳಿಬೇಕು. ಥಿಂಕ್ ಮಾಡಿ ಡಿಸಿಷನ್ ತೊಗೊಳ್ಳಿ. ತುಂಬ ಜನಕ್ಕೆ ಒಂದು ಡೌಟ್ ಇದೆ, ಈ SABBMC RI ಚೂಸ್ ಮಾಡಲಾ, MMC ಚೂಸ್ ಮಾಡಲಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲೈಕ್ ನೀವು MMCಗೆ ಹೋಗಿ, SABBMC RIಗೆ ಹೋಗಿ, ಎರಡರಲ್ಲೂ ನಿಮಗೆ ಡಿಸ್ಅಡ್ವಾಂಟೇಜಸ್ ಇದೆ. ಲೈಕ್ ನಮ್ಮ ಕಾಲೇಜಿಗೆ ಬಂದರೆ ನಿಮಗೆ ಆಡಿಟೋರಿಯಮ್ ಸಿಗಲ್ಲ. ಓಕೆ, ಮತ್ತು ಲೈಕ್ BMC ರೀತಿ ಈ ಕಾಲೇಜಲ್ಲಿ ಗ್ರೌಂಡು ಸಿಗಲ್ಲ. ಓಕೆ, ಲೈಕ್ ಫುಟ್ಬಾಲ್ ಎಲ್ಲ ಗ್ರೌಂಡು ಬೇಕಂದರೆ ಬುಕ್ ಮಾಡ್ಕೊಂಡು ಹೋಗಿ ಟರ್ಫ್ ಕೋರ್ಟಲ್ಲಿ ಆಡ್ಕೊಂಡು ಬರ್ತಾರೆ ಸ್ಟೂಡೆಂಟ್ಸು. ಓಕೆ, ಅದೇ MMCಗೆ ಹೋದರೆ MMCಲಿ ನಿಮಗೆ ಹಾಸ್ಟೆಲ್ಲೇ ದೂರ. ಹಾಸ್ಟೆಲ್ ಚೆನ್ನಾಗಿದ್ರೂ ಹಾಸ್ಟೆಲ್ 5 ಕಿಲೋಮೀಟರ್ಸ್ ದೂರ ಇದೆ. ಅದೇ ಹೇಳ್ತಿರೋದು, ನೀವು ಯಾವುದೇ ಕಾಲೇಜ್ ಚೂಸ್ ಮಾಡಿ, ಅದರಲ್ಲಿ ನಿಮಗೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅಡ್ವಾಂಟೇಜಸ್ಸು ಇರುತ್ತೆ. ಓಕೆ, ನೀವು ಈ ಡಿಸ್ಅಡ್ವಾಂಟೇಜ್ನ ಇಟ್ಕೊಂಡು ನೀವು ಈ ಕಾಲೇಜ್ ಚೂಸ್ ಮಾಡಲಾ ಬೇಡ ಅಂತ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ರೀತಿ ಚೂಸ್ ಮಾಡಿ. ನಿಮ್ಗೆ ಬೆಂಗಳೂರಿಗೆ ಬರಬೇಕಾ, ಬನ್ನಿ SABBMC RIಗೆ. ಮೈಸೂರಲ್ಲೇ ಇರಬೇಕಾ, ಮೈಸೂರಲ್ಲಿ MMCನೂ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ? 5 ಕಿಲೋಮೀಟ್ರ್ ಇದ್ರೂ ನಾನು ಕಾಲೇಜ್ಗೆ ಡೈಲಿ ಎದ್ದು ಹೋಗ್ತೀನಿ, ಕಾನ್ಫಿಡೆನ್ಸ್ ಇತ್ತಾ? ಗೋ ಫಾರ್ MMC. ಎಲ್ಲ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾ? ಬನ್ನಿ SABBMC RI ಅಷ್ಟೇ.